ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶುಕ್ರವಾರ. ಓದುತ್ತಿರುವವರು ನಂದಿನಿ ಆಲಂದೂರು. ಸುದ್ದಿಗಳ ವಿವರ. ನರಸಿಂಹರಾಜಪುರ ಪಟ್ಟಣದ ಎಂಕೆಸಿಪಿಎಂ ಪಿಯು ಕಾಲೇಜಿನ ಕನ್ನಡ ಉಪನ್ಯಾಸಕಿ ಮಧುರಾ ಮಂಜುನಾಥ್ ಅವರು ಕನ್ನಡ ಜಾನಪದ ಗಾದೆಗಳ ತಾತ್ವಿಕತೆ ಎಂಬ 250 ಪುಟಗಳ ಮಹಾಪ್ರಬಂಧವನ್ನು ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿ ಪಿಎಚ್ಡಿ ಪದವಿ ಪಡೆದಿದ್ದಾರೆ. ಕುವೆಂಪು ವಿಶ್ವವಿದ್ಯಾನಿಲಯದ ಯುಎಸ್ಎಂಆರ್ ಆರ್ಟ್ಸ್ ಹಾಗೂ ಕಾಮರ್ಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಸ್ಎಂ ಮುತ್ತಯ್ಯ ಅವರ ಮಾರ್ಗದರ್ಶನದಲ್ಲಿ ಮಧುರಾ ಮಂಜುನಾಥ್ ಮಹಾಪ್ರಬಂಧವನ್ನು ರಚಿಸಿದ್ದಾರೆ. ಮಧುರಾ ಮಂಜುನಾಥ್ ಅವರು ಎನ್ಆರ್ಪುರ ತಾಲೂಕು ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಮಂಜುನಾಥ್ ಅವರ ಧರ್ಮಪತ್ನಿಯಾಗಿದ್ದಾರೆ. ಮಧುರಾ ಮಂಜುನಾಥ್ ಅವರು ಮೂಲತಃ ಶೃಂಗೇರಿ ತಾಲೂಕಿನ ಮೇಲುಕೊಪ್ಪದ ಸಿದ್ದಪ್ಪಗೌಡ ಹಾಗೂ ಪದ್ಮಾವತಿ ಅವರ ಪುತ್ರಿಯಾಗಿದ್ದು, ಮಲ್ನಾಡ್ ಜೀವನ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಮಲೆನಾಡಿನ ಆಡು ಭಾಷೆಯ ವಿಡಿಯೋ ಮೂಲಕ ಜನಪ್ರಿಯರಾಗಿದ್ದಾರೆ. ಉತ್ತಮ ನಿರೂಪಕರಾದ ಮಧುರಾ ಮಂಜುನಾಥ್ ಎನ್ಆರ್ಪುರ ಸುದ್ದಿ ಸಮಾಚಾರ ಎಂಬ ನ್ಯೂಸ್ ಚಾನೆಲ್ನ ವಾಚಕರಾಗಿದ್ದಾರೆ. ಮಧುರಾ ಮಂಜುನಾಥ್ ಪಿಎಚ್ಡಿ ಪದವಿ ಪಡೆದಿರುವುದಕ್ಕೆ ಎನ್ಆರ್ಪುರ ಸುದ್ದಿ ಸಮಾಚಾರದ ಬಳಗ ಹಾಗೂ ಎಂಕೆಸಿಪಿಎಂ ಪಿಯು ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ತಾಲೂಕು ಒಕ್ಕಲಿಗರ ಸಂಘ ಅಭಿನಂದಿಸಿದೆ. ನಮಸ್ಕಾರ. ಕನ್ನಡ ಜನಪದ ಗಾದೆಗಳ ತಾತ್ವಿಕತೆ ಎಂಬ ಮಹಾಪ್ರಬಂಧವನ್ನ ನಾನು ಇತ್ತೀಚೆಗೆ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿರುತ್ತೇನೆ. ಆ ವಿಷಯದ ಕುರಿತಂತೆ ಸಲ್ಲಿಸಿದಂಥ ಮಹಾಪ್ರಬಂಧಕ್ಕೆ ಪಿಎಚ್ಡಿ ಪದವಿಯನ್ನು ಕೂಡ ಪಡ್ಕೊಂಡಿರ್ತೇನೆ. ನನ್ನ ಮಾರ್ಗದರ್ಶಕರು ಡಾಕ್ಟರ್ ಎಸ್ಎಂ ಮುತ್ತಯ್ಯ ಅವರು. ನನ್ನ ಈ ಒಂದು ಪ್ರಬಂಧವು ಒಳಗೊಂಡಿರ್ತಕ್ಕಂಥ ವಿಷಯಗಳು ಅಂದರೆ, ನಮ್ಮ ಜನಪದರ ಜೀವನದಲ್ಲಿ ನಿತ್ಯವೂ ಬಳಕೆಯಲ್ಲಿರ್ತಕ್ಕಂಥ ಹಾಸುಹೊಕ್ಕಾಗಿರ್ತಕ್ಕಂಥ ಗಾದೆಗಳ ಬಗ್ಗೆ ಚಿಂತನೆಗಳು ಅಲ್ಲಿ ವಿಮರ್ಶೆ ಮಾಡಲಾಗಿದೆ. ವಿಷಯಗಳು ಅಂತಂದರೆ, ಗಾದೆಗಳು ಹೇಳುವಂತಹ ಒಂದು ಜಾತಿ ಮತ್ತು ವೃತ್ತಿ ರಾಜಕಾರಣದ ಬಗ್ಗೆ ಆಗಿರ್ಬೋದು, ಲಿಂಗ ರಾಜಕಾರಣದ ಬಗ್ಗೆ ಆಗಿರ್ಬೋದು, ಹಾಗೆ ಪ್ರಕೃತಿ ಚಿಂತನೆ, ಪ್ರಾಣಿ ಪಕ್ಷಿ ಸಸ್ಯ ಸಂಪತ್ತು, ಈ ಎಲ್ಲ ವಿಷಯಗಳನ್ನು ಈ ಒಂದು ಮಹಾಪ್ರಬಂಧದಲ್ಲಿ ಮಂಡಿಸಲಾಗಿದೆ. ನನಗೆ ಈ ಒಂದು ಮಹಾಪ್ರಬಂಧವನ್ನ ಮಂಡಿಸಲು ಇದನ್ನ ಸಿದ್ಧಪಡಿಸಲು ಸಹಕಾರ ನೀಡಿದಂಥ ಎಲ್ಲ ಹಿರಿಕಿರಿಯ ಜೀವಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದಾನೆ. ವಂದನೆಗಳು. ನರಸಿಂಹರಾಜಪುರ ಲಯನ್ಸ್ ಕ್ಲಬ್ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭವು ಜುಲೈ 17ರ ಶುಕ್ರವಾರ, ಅಂದರೆ ಇಂದು ಸಂಜೆ 6 ಗಂಟೆಗೆ ಸಿಂಸೆಯ ಕನ್ಯಾಕುಮಾರಿ ಕಂಫರ್ಟ್ಸ್ ಹಾಲ್ನಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಪಿಜೆ ಆಂಟೋನಿ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಕಾರ್ಯದರ್ಶಿ ಕೆಟಿ ಎಲ್ದೋ ತಿಳಿಸಿದ್ದಾರೆ. 2026-27ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಕೆಟಿ ಎಲ್ದೋ, ಕಾರ್ಯದರ್ಶಿಯಾಗಿ ಅಮೀರ್ ಹಂಜಾ, ಖಜಾಂಚಿಯಾಗಿ ಪಿಸಿ ಮುರಳೀಧರ್ ಪದವಿ ಸ್ವೀಕಾರ ಮಾಡಲಿದ್ದಾರೆ. ಪದಗ್ರಹಣ ಅಧಿಕಾರಿಯಾಗಿ ಲಯನ್ಸ್ ಕ್ಲಬ್ ದ್ವಿತೀಯ ಜಿಲ್ಲಾ ರಾಜ್ಯಪಾಲ ವೆಂಕಟೇಶ್ ಹೆಬ್ಬಾರ್ ಅಧಿಕಾರ ಹಸ್ತಾಂತರ ಮಾಡಲಿದ್ದಾರೆ. ವಿದ್ಯಾರ್ಥಿ ದೆಸೆಯಿಂದಲೇ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಟಿ ರಘುನಾಥ್ ಗೌಡ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಅವರು ಬುಧವಾರ ಪಟ್ಟಣದ ಡಿಸಿಎಂಸಿಯ ಸಿಬಿಎಸ್ಇ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ವಕೀಲರ ಸಂಘ, ಪೊಲೀಸ್ ಇಲಾಖೆ ಹಾಗೂ ಡಿಸಿಎಂಸಿ ಶಿಕ್ಷಣ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾನೂನು ಅರಿವು, ನೆರವು ಹಾಗೂ ಚುನಾವಣಾ ಸಾಕ್ಷರತಾ ಕ್ಲಬ್ ಉದ್ಘಾಟನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳು ಚುನಾವಣೆ, ಮತದಾನದ ಬಗ್ಗೆ ಅರಿವನ್ನು ಹೊಂದಿರಬೇಕು. 18 ವರ್ಷ ತುಂಬಿದವರೆಲ್ಲರೂ ಕಡ್ಡಾಯವಾಗಿ ಮತದಾನದಲ್ಲಿ ಪಾಲ್ಗೊಳ್ಳಬೇಕು. ಮತದಾನ ಮಾಡುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಶಿಕ್ಷಣದ ಜೊತೆಯಲ್ಲಿ ಸಮಾಜದ ಆಗುಹೋಗುಗಳ ಬಗ್ಗೆಯೂ ಅರಿವನ್ನು ಹೊಂದಿರಬೇಕು ಎಂದರು. ಪ್ರಾಂಶುಪಾಲೆ ಪದ್ಮ ರಮೇಶ್ ಇವಿಎಂ ಯಂತ್ರವನ್ನು ಬಳಸಿ ಮತದಾನ ಮಾಡುವುದರ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಿ ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಲ್ಎಂ ಸತೀಶ್ ವಹಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಕೆ ಜಯಪ್ರಕಾಶ್ ಅವರು ಮಾದರಿ ನೀತಿ ಸಂಹಿತೆ ಬಗ್ಗೆ ಮಾಹಿತಿ ನೀಡಿದರು. ವಕೀಲ ಕಾರ್ತಿಕೇಯನ್ ಮಕ್ಕಳ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡಿದರು. ಪೊಲೀಸ್ ಇಲಾಖೆಯ ನಾಗರಾಜ್ ಮೋಟಾರ್ ವಾಹನದ ಕಾಯ್ದೆ ಬಗ್ಗೆ ಮಾತನಾಡಿದರು. ಶಾಲೆಯ ಹೆಡ್ ಗರ್ಲ್ ಆಗಿ ಅಕ್ಷಾ ಬೆನ್ನಿ ಮತ್ತು ಹೆಡ್ ಬಾಯ್ ಆಗಿ ಕುಮಾರಿ ಸಾಯಿ ವಿದ್ವಾನ್ ಅವರು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದರು. ಆಯ್ಕೆಯಾದ ಎಲ್ಲಾ ವಿದ್ಯಾರ್ಥಿಗಳಿಗೆ ಬ್ಯಾಡ್ಜ್ ವಿತರಿಸಲಾಯಿತು. ಶಿಕ್ಷಕ ಗಿರೀಶ್ ಪ್ರಮಾಣ ವಚನ ಬೋಧಿಸಿದರು. ಪ್ರಶಾಂತ್ ಸ್ವಾಗತಿಸಿದರು. ದಸ್ತಗಿರಿ ಕಾರ್ಯಕ್ರಮ ನಿರೂಪಿಸಿದರು. ಲಿಂಶಾ ಕಾರ್ಯಕ್ರಮದಲ್ಲಿ ವಂದಿಸಿದರು. ಕೇವಲ ಅಂಕಕ್ಕಾಗಿ ಶಿಕ್ಷಣ ಪಡೆಯದೆ ಜ್ಞಾನಕ್ಕಾಗಿ, ಬದುಕಿಗಾಗಿ ಶಿಕ್ಷಣ ಅಗತ್ಯವಿದೆ ಎಂದು ಬೆಂಗಳೂರು ಸಪ್ತಮಿ ಟ್ರಸ್ಟ್ ಅಧ್ಯಕ್ಷ ಬಿ ಆನಂದ್ ಹೇಳಿದರು. ಅವರು
ಬುಧವಾರ ಪಟ್ಟಣದ ಶ್ರೀ ಜ್ವಾಲಾಮಾಲಿನಿ ಬಾಲಿಕಾ ಪ್ರೌಢಶಾಲೆ ವಿದ್ಯಾರ್ಥಿನಿಯರು ಹಾಗೂ ಶ್ರೀ ಜ್ವಾಲಾಮಾಲಿನಿ ದೇವಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಗಾಗಿ ಬದುಕು ಒಂದು ಹೋರಾಟ ಎಂಬ ಕಿರುಚಿತ್ರ ಪ್ರದರ್ಶನದ ನಂತರ ಉಪನ್ಯಾಸ ನೀಡಿ ಮಾತನಾಡಿದರು. ಇಂದು ಎಲ್ಲ ಕ್ಷೇತ್ರಗಳು ಸ್ಪರ್ಧೆ ಇದ್ದು ವಿದ್ಯಾರ್ಥಿಗಳು ಮಾನಸಿಕವಾಗಿ ಆತ್ಮವಿಶ್ವಾಸ ಬೆಳೆಸಿಕೊಂಡು ಮುನ್ನಡೆಯಬೇಕಾಗಿದೆ. ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಯಾವುದೇ ಆತಂಕ ಮಾಡಿಕೊಳ್ಳದೆ ಧೈರ್ಯದಿಂದ ಪರೀಕ್ಷೆಗಳನ್ನು ಎದುರಿಸಬೇಕು. ಯಾರೂ ಕದಿಯಲಾಗದ ಸಂಪತ್ತೆಂದರೆ ಅದು ವಿದ್ಯೆ ಮಾತ್ರ. ವಿದ್ಯೆಯನ್ನು ಶ್ರದ್ಧಾಭಕ್ತಿಯಿಂದ ಏಕಾಗ್ರತೆಯಿಂದ ಕಲಿಯಬೇಕು. ಗುರು ಹಿರಿಯರನ್ನು ಗೌರವಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇದಕ್ಕೂ ಮೊದಲು ಬದುಕು ಒಂದು ಹೋರಾಟ ಎಂಬ ಕಿರುಚಿತ್ರ ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ಸಪ್ತಮಿ ಟ್ರಸ್ಟ್ ಸದಸ್ಯರುಗಳಾದ ಪ್ರಕಾಶ್ ಮತ್ತು ರತ್ನ ಪ್ರಕಾಶ್ ಉಪಸ್ಥಿತರಿದ್ದರು. ಶಿಕ್ಷಕ ಗುಣಪಾಲ್ ಜೈನ್ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಸುಮಾರು 110 ಮಕ್ಕಳು ಹಾಗೂ ಎಲ್ಲ ಶಿಕ್ಷಕರು ಪಾಲ್ಗೊಂಡಿದ್ದರು. ನರಸಿಂಹರಾಜಪುರ ಮುತ್ತಿನಕೊಪ್ಪದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾರಂಭವಾಗಲು ದಿವಂಗತ ಎಚ್.ಟಿ. ರಾಜೇಂದ್ರ ಅವರೇ ಕಾರಣರಾಗಿದ್ದರು ಎಂದು ಶಿವಮೊಗ್ಗ ಭದ್ರಾ ಕಾಢಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಕೆ.ಪಿ. ಅಂಶುಮಂತ್ ತಿಳಿಸಿದರು. ಅವರು ಸೋಮವಾರ ಮುತ್ತಿನಕೊಪ್ಪದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಹಾಗೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಹಯೋಗದಲ್ಲಿ ಚಿಂತಕ ದಿವಂಗತ ಎಚ್.ಟಿ. ರಾಜೇಂದ್ರ ಅವರ ಪ್ರಥಮ ವರ್ಷದ ಪುಣ್ಯತಿಥಿ ಅಂಗವಾಗಿ ನಡೆದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಎಚ್.ಟಿ. ರಾಜೇಂದ್ರ ಅವರು ಮುತ್ತಿನಕೊಪ್ಪ ಮಂಡಲ ಪ್ರಧಾನರಾಗಿ ಪ್ರಥಮ ಬಾರಿಗೆ ರಾಜಕೀಯ ಪ್ರವೇಶ ಮಾಡಿದ್ದರು. ಮುತ್ತಿನಕೊಪ್ಪದ ಹಲವಾರು ಅಭಿವೃದ್ಧಿಗೆ ಎಚ್.ಟಿ. ರಾಜೇಂದ್ರ ಅವರು ಕಾರಣರಾಗಿದ್ದಾರೆ. ಜಾತ್ಯತೀತ ನಿಲುವು ಹೊಂದಿದ ರಾಜೇಂದ್ರ ಇವರು ಸದಾಕಾಲ ಸಹೋದರತ್ವ, ಸಹಬಾಳ್ವೆ ಪ್ರತಿಪಾದಿಸುತ್ತಿದ್ದರು. ಕುವೆಂಪು ಅವರ ಸರ್ವಜನಾಂಗದ ತೋಟದ ಮಾತನ್ನು ಎಲ್ಲರೂ ಅನುಸರಿಸಬೇಕು ಎಂಬುದು ಅವರ ತುಡಿತವಾಗಿತ್ತು ಎಂದರು. ಪ್ರೌಢಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಕೆಪಿ ಪ್ರಸನ್ನ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಸಿಎಲ್ ಮನೋಹರ್ ಎಚ್.ಟಿ. ರಾಜೇಂದ್ರ ಅವರ ಕುರಿತು ಮಾತನಾಡಿದರು. ಸಭೆಯ ಅಧ್ಯಕ್ಷತೆಯನ್ನು ಮುತ್ತಿನಕೊಪ್ಪ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಯೋಗೀಶ್ ರಾವ್ ವಹಿಸಿದ್ದರು. ಸಭೆಯಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಲ್ಎಂ ಸತೀಶ್, ಮುಖಂಡರಾದ ಡಿಸಿ ದಿವಾಕರ, ಎಸ್ಎಸ್ ಶಾಂತಕುಮಾರ್, ಗೇರುಬೈಲ್ ನಟರಾಜ, ಬಿಎಸ್ ಸುಬ್ರಹ್ಮಣ್ಯ, ಎನ್ಎಸ್ ನರೇಂದ್ರ, ಕೆಎನ್ ಲೋಕೇಶ್, ಇಸಿ ಜೋಯಿ, ಫಯಾಜ್, ಮುತ್ತಿನಕೊಪ್ಪ ವೃತ್ತದ ವಲಯ ಅರಣ್ಯಾಧಿಕಾರಿ ಅರುಣ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕಾಲೇಜು ಆವರಣದಲ್ಲಿ ಸಂಪಿಗೆ, ಮಾವು, ನೇರಳೆ ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ವಂದನೆಗಳು.